ಭಕ್ತರ ಮನೆಗೆ ಪ್ರತ್ಯಕ್ಷವಾಗಿ ಬಂದಂಥ ಗುರು ರಾಘವೇಂದ್ರ ಸ್ವಾಮಿಯವರು ನೋಡಿ, ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೋ, ಎಲ್ಲಿ ರಾಯರ ಭಕ್ತರು ರಾಯರಿದ್ದಾರೆ ಅಂತ ನುಡಿ ಮಾತನ್ನು ಹೇಳುತ್ತಾರೆ, ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಪ್ರತ್ಯಕ್ಷವಾಗುತ್ತಾರೆ ಅನ್ನುವುದಕ್ಕೆ ಸಾಕ್ಷಿ ಸಮೇತ ನಿಮ್ಮ ಮುಂದುಗಡೆ ಬಂದಿದ್ದೇನೆ. ಇವತ್ತು ಈ ತಾಯಿಯ ಮನೆಗೆ ಪ್ರತ್ಯಕ್ಷವಾಗಿ ಕಂಡಂಥ ಭಾವಚಿತ್ರ ರಾಯರು ಎಷ್ಟು ಅದ್ಭುತವಾಗಿ ಒಂದು ಅರ್ಧ ಗಂಟೆಯಲ್ಲಿ ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ಮಾತ್ರ ಇದು ಮೂಡಿ ಬಂದಿದೆ. ಮತ್ತೆ ಆಮೇಲೆ ನೋಡ್ತಾರೆ ಫೋಟೋದಲ್ಲಿ ಈ ಥರದಲ್ಲಿ ಏನೂ ಇಲ್ಲ. ಭಾವಚಿತ್ರ ಹೇಗೆ ಮೂಡಿ ಬಂದಿದ್ದಾರೆ ಅಂದರೆ, ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡು ಮಗಳೇ, ಭಕ್ತಿಯಿಂದ ನೋಡಿ ಇಲ್ಲಿ ಮಾರ್ಕ್ ಏನು ಮಾಡಿದ್ದೀನಿ ನೋಡಿ, ರಾಯರ ಕಣ್ಣು ಬಿಟ್ಟಿರೋದು, ರಾಯರ ಮೂಗು, ರಾಯರ ಬಾಯಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಹೂವಿನ ಮುಖಾಂತರದಲ್ಲಿ ನಾನು ಇದ್ದೀನಿ ಅಂತ ಸೂಚನೆ ಕೊಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ಈ ತಾಯಿ ಮನೆಗೆ ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಲಾಸ್ಟು ಇವಾಗ 3 ದಿನದ ಹಿಂದ್ಗಡೆ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನೀವು, ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ ಅಂದರೆ, ರಾಯರದ್ದು ಬೆನ್ನು ಮತ್ತು ಪಂಚೆ ಅವರು ಕೂತ್ಕೊಂಡು ಹಂತವಾಗಿಯೂ ಅದನ್ನು ಹಾಕಿದ್ದೀನಿ. ನಾನು ನಿಮಗೆ ಫೋಟೋ ವಿಡಿಯೋ ಸಮೇತ ಹಾಕಿದ್ದೀನಿ, ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಬ್ಸರ್ವ್ ಮಾಡಿ ಹಿಂದಲ ವಿಡಿಯೋದಲ್ಲಿ. ಆದರೆ ರಾಯರ ಮುಖ ಕಾಣಿರಲಿಲ್ಲ ಇದರಲ್ಲಿ ರಾಯರ ಮುಖ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಕಣ್ಣು ಬಿಟ್ಟಿರೋದು ಕಾಣಿಸ್ತಾ ಇದೆ. ರಾಯರ ಮುಖ, ಬಾಯಿ, ಎಷ್ಟು ಮೂಗು, ಎಷ್ಟು ಅದ್ಭುತವಾಗಿ ಆನಂದವಾಗಿ ನೋಡಬಹುದು. ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಮೂಡಿ ಬಂದಿದ್ದಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ನಾನು ಈ ವಿಡಿಯೋನ ನಿನ್ನೆನೇ ಕಳಿಸಿದ್ರು ನನಗಿದನ್ನು, ನಾನು ಯಾಕೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂದರೆ, ಇದನ್ನೇನಾದರೂ ಎಡಿಟ್ ಮಾಡಿದಾರೇನೋ, ಎಡಿಟ್ ಮಾಡಿ ಕಳಿಸ್ತಾ ಇದ್ದಾರೇನೋ ಅಂತ ಯೋಚನೆ ಮಾಡಿ ಅದನ್ನು ಎಲ್ಲ ಆ್ಯಂಗಲಲ್ಲೂ ನೋಡಿದರೆ ಯಾವುದೂ ಎಡಿಟ್ ಇಲ್ಲ ಸ್ವಾಮಿ. ಪ್ರತ್ಯಕ್ಷವಾಗಿ ಮೂಡಿ ಬಂದಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಾನು ಒಂದು 4-5 ಜನಕ್ಕೆ ಕಳಿಸ್ತೀನಿ, ದೊಡ್ಡವರಿಗೆ, ಇದು ರಾಯರು ಮೂಡಿ ಬಂದಿರೋದು ಅಂತ ಕಳಿಸಿದಾಗ, ಹೌದು ಇದು ಮೂಡಿ ಬಂದಿರೋದು, ಇದು ಎಡಿಟ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಹೇಳ್ತಾ ಇರೋದು, ನೀವು ಇವತ್ತು ನಿಮ್ಮ ಮನೆಗೆ ಗುರು ರಾಘವೇಂದ್ರ ಸ್ವಾಮಿಯವರು ಬರಬೇಕು ಅಂದರೆ ಭಕ್ತಿಯಿಂದ ನೀವು ಪೂಜೆ ಮಾಡಿ. ನಿಮಗೆ ಅಷ್ಟು ಡೌಟ್ ಇತ್ತು ಅಂದರೆ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಸಂಬಂಧಿಕರಿಗೂ ಯಾರಿಗಾದರೂ ಈ ವಿಡಿಯೋನ ಕಳಿಸಿದ ಮೇಲೆ ಅವ್ರ ಕಡೆಯಿಂದ ನೀವು ಇದು ರಾಯರ ಮೂಡಿ ಬಂದಿರೋದಾ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಪ್ರತ್ಯಕ್ಷವಾಗಿ ಭಕ್ತರ ಮನೆಗೆ ಸದಾ ಗುರು ರಾಘವೇಂದ್ರ ಸ್ವಾಮಿಯವರು ಬರುತ್ತಾರೆ. ಮಕ್ಕಳೇ, ನೀವು ಚಿಂತಿಸಬೇಡಿ, ಚಿಂತೆ ಮಾಡಬೇಡಿ, ನಿಮ್ಮ ಒಟ್ಟಿಗೆ ಸದಾ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ. ಇವತ್ತು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ದೇವರಲ್ಲಿ ಜಪ ಮಾಡುತ್ತಾ ಯಾರಿಗೋಸ್ಕರ ಕುಳಿತಿದ್ದಾರೆ? ಭಕ್ತರಿಗೋಸ್ಕರ, ಅವರ ಮಕ್ಕಳಿಗೋಸ್ಕರ. ಅವ್ರ ಮಕ್ಕಳು ಯಾರು? ನಾವೇ. ದೇವರಲ್ಲಿ ಮಾತನ್ನು ತಗೊಂಡು ಇವತ್ತು ಜೀವಂತವಾಗಿ ಬೃಂದಾವನದಲ್ಲಿ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ಈ ತಾಯಿ 3ನೇ ವಾರದಲ್ಲೇ ಇವತ್ತು ಪ್ರತ್ಯಕ್ಷವಾಗಿದ್ದಾರೆ ಅಂದರೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಆ ತಾಯಿ ಏನು ಮಾತಾಡಿದ್ದಾರೆ ಅದನ್ನೆಲ್ಲ ಪ್ರತಿಯೊಂದು ವಿಡಿಯೋ ಹಾಕಿದ್ದೀನಿ. ಇವಾಗ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಅವರು ಹಸ್ಬೆಂಡು ಮತ್ತು ಅವರು ಗಂಡ ಹೆಂಡತಿ ಏನು ಮಾತಾಡಿದ್ದಾರೆ ಅವರ ಧ್ವನಿ ಮುಖಾಂತರದಲ್ಲಿ ಇವತ್ತು ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಅವ್ರು ಏನು ಮಾತಾಡಿದ್ದಾರೆ ಅದನ್ನೆಲ್ಲ ಪ್ರತಿಯೊಂದು ಕೇಳಿ. ನೀವು ಕೇಳಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನೋಡಿ, ಇಲ್ಲಿ ಕಣ್ಣು ಬಿಟ್ಟಿರೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಕಣ್ಣು ಓಪನ್ ಮಾಡಿದ್ದಾರೆ, ಬಾಯಿ ಕಾಣಿಸ್ತಾ ಇದೆ, ಮೂಗು ಕಾಣಿಸ್ತಾ ಇದೆ, ಎಲ್ಲ ಪ್ರತಿಯೊಂದರಲ್ಲೂ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೇನೆ. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ, ಗುರು ರಾಘವೇಂದ್ರ ಸ್ವಾಮಿಯವ್ರಿಗೂ ಖುಷಿಯಾಗುತ್ತೆ. ಅದೇ ಮುಖಾಂತರದಲ್ಲಿ ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ಹೇಳ್ತೀರಾ, ಕೈ ಮುಖಾಂತರದಲ್ಲಿ ಟೈಪ್ ಮಾಡ್ತಿರ್ತೀರಲ್ಲ, ಅದು ರಾಯರಿಗೆ ಸಲ್ಲುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಇವಾಗ ಎಲ್ಲ ಪ್ರತಿಯೊಂದು ಫೋಟೋದಲ್ಲೂ ನಾನು ಮಾರ್ಕ್ ಮಾಡಿ ಕಳಿಸ್ತೀನಿ. ಯಾಕಂದರೆ ಎಲ್ಲ ನನ್ನ ತಾಯಿಂದರು ವಿಡಿಯೋ ಮಾಡುವುದಿಲ್ಲ, ಫೋಟೋ ತೆಗಿತಾ ಇರ್ತಾರೆ. ಅವರು ಫೋಟೋ ತೆಗೆದಂಥ ಸಂದರ್ಭದಲ್ಲಿ ಮಾತ್ರ ಇದು ಮೂಡಿ ಬಂದಿದೆ. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಆ ತಾಯಿಂದು ಏನು ಮಾತಾಡಿದ್ದಾರೆ, ಗಂಡ ಹೆಂಡತಿ ಏನು ಮಾತಾಡಿದ್ದಾರೆ, ನನ್ನ ತಂದೆ ತಾಯಿಂದರು, ಅದನ್ನೆಲ್ಲ ವಿವರಣೆ ನಿಮ್ಮ ಮುಂದುಗಡೆ ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಅದು ಬರುತ್ತೆ, ಅವರು ಮಾತಾಡಿರೋದು ಧ್ವನಿ ಮುಖಾಂತರ ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಫುಲ್ ಕೇಳಿದ ಮೇಲೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೇಳಿ, ವಿಡಿಯೋ ಬರ್ತೀನಿ ನೋಡಿ. ಫೋಟೋ ಕಳಿಸಿದಿರಲ್ಲ ನೀವು? ಹೌದು ಗುರುಜಿ. ಅದು ಗುರು ರಾಘವೇಂದ್ರ ಸ್ವಾಮಿಯವರು, ನಾನು ಅಬ್ಸರ್ವ್ ಮಾಡಿದೆ. ನಾನು ಅದನ್ನು ಮಾರ್ಕ್ ಮಾಡಿ ಅಬ್ಸರ್ವ್ ಮಾಡಿದ್ದೀನಿ.
ಒಂದು ಜಾಗದಲ್ಲಲ್ಲ, ಈಗ ಸುಮಾರು ಒಂದು 3-4 ಫೋಟೋ ನೀವು ಕ್ಲಿಕ್ ಮಾಡಿದ್ದೀರಲ್ವಾ? ಹೌದು ಗುರುಜಿ. ಇವಾಗ ಮಾಡಿದಂಥ ಸಂದರ್ಭದಲ್ಲಿ ನಾನು ಜೂಮ್ ಮಾಡಿ ನೋಡಿದೆ, ರಾಯರ್ದು ಒಂದು ಮೂಗು, ರಾಯರ್ದ ಕಣ್ಣು, ಮತ್ತೆ ಈ ರಾಯರ್ ಕಣ್ಣು ಬಿಟ್ಟಿರದೆ, ಕಣ್ಣು ಓಪನ್ ಆಗಿರದೆ ಅದು ಭಾವಚಿತ್ರಗಳು ನನಗೆ ಕಂಡು ಬಂದಿದೆ. ಎಲ್ಲಿ? ಗೋಮಾತೆ ಒಳಗಡೆ ಬಂದಿರೋದು. ಹೌದು ಗುರುಜಿ. ಅದೆಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ನನಗೆ ಅದನ್ನು ನೋಡೋದಕ್ಕೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅದು ಹೆಂಗೆ ಬಂತು, ಅದನ್ನು ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ ನೀವು? ಯಾವ ಥರದಲ್ಲಿ ಪೂಜೆ ಮಾಡ್ತಾ ಇದ್ರಿ? ಯಾರು ನಿಮ್ಮ ಶ್ರೀಮತಿಯವರು ಮಾಡ್ತಾ ಇರೋದಾ ಪೂಜೆ, ಅಥವಾ ನೀವು ಮಾಡ್ತಾ ಇರೋದಾ ಸ್ವಾಮಿ? ನಮ್ಮ ಶ್ರೀಮತಿ ಅವರು ಪೂಜೆ ಮಾಡ್ತಾ ಇರೋದು ಗುರುಜಿ. ಓಕೆ ಓಕೆ, ಸರಿ ಆಯಿತು ಸ್ವಾಮಿ. ಈಗ ಯಾವ ಊರು ನಿಮ್ಮದು? ನಮ್ಮದು ಬೈಲೊಂಗಲ ಗುರುಜಿ. ಬೈಲೊಂಗ್ಲ. ಓಕೆ ಓಕೆ. ಓ, ಅಲ್ಲಿಂದ ಸುಮಾರು ಜನ ಫೋನ್ ಮಾಡ್ತಿರ್ತಾರೆ ಸ್ವಾಮಿ, ನಿಮ್ಮ ಕಡೆಯಲ್ದವರು, ಆ ಕಡೆಯಲ್ದವರು ಎಷ್ಟೋ ಜನಗಳು ಫೋನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ನನಗೆ ಅದನ್ನು ವಿವರಣೆ ಕೊಡ್ತೀರಾ? ಇವಾಗ ನಾನು ಯಾಕಂದರೆ ಅದನ್ನು ನೋಡಿ ಕೇಳಿದೆ, ನಾನು ಅದನ್ನು ತುಂಬ ಆಶ್ಚರ್ಯಪಟ್ಟೆ, ಗುರುಗಳಿಗೂ ಕಳಿಸಿದೆ ನಾನು. ಯಾಕಂದರೆ ಎಡಿಟಿಂಗ್ ಅಲ್ಲ, ಏನೂ ಅಲ್ಲ, ಅದು ಹೆಂಗಿದೆ ನೀವು ತೆಗೆದಿರೋದು ಫೋಟೋ ಕ್ಲಾರಿಟಿಯಾಗಿ ಸೇಮ್ ಟು ಸೇಮ್ ಆಗೇ ಬಂದಿದೆ ಅದು. ಅದಕ್ಕೆ ಇವಾಗ ನಾನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀನಿ. ಹೌದು ಗುರುಜಿ. ಅದಕ್ಕೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಅದು ಹೆಂಗೆ, ಯಾವ ಥರ ಪೂಜೆ ಮಾಡ್ತಾಯಿದ್ರು ಆ ತಾಯಿ? ನೀವು ಕೊಡ್ತೀರಾ, ನಿಮ್ಮ ಶ್ರೀಮತಿಯವ್ರು ಕೊಡ್ತಾರಾ? ಮೊದಲು ನಾನು ಸ್ವಲ್ಪ ಕೊಡ್ತೇನೆ ಗುರುಜಿ, ಆಮೇಲೆ ಅವ್ರು ಹೇಳ್ತಾರೆ ಗುರುಜಿ. ಹೇಳಿ ಸ್ವಾಮಿ, ಹೇಳಿ. ಗುರುಜಿ, ಮೊದಲು ತಾವು ಮಾಡ್ತಕ್ಕಂಥ ವಿಡಿಯೋಗಳನ್ನ ಈ ಒಂದು ಮೊಬೈಲ್ದಲ್ಲಿ ನೋಡ್ತಾ ಇದ್ದೆ ನಾನು. ಏನು ನೋಡ್ತಾ ಇದ್ರಿ? ತಾವು ಗುರು ರಾಘವೇಂದ್ರ ಸ್ವಾಮೀಜಿಯವರ ಪವಾಡದ ವಿಡಿಯೋಗಳನ್ನ ನಾನು ನೋಡ್ತಾ ಇದ್ದೆ. ನೀವು ಮಂತ್ರಾಲಯದಿಂದ ಕೇದಾರ್ನಾಥ್ಗೆ ಹೋಗುವ ಸಾಕಷ್ಟು ವಿಡಿಯೋಗಳನ್ನ ನಾನು ವೀಕ್ಷಣೆ ಮಾಡ್ತಾ ಇದ್ದೆ. ಓಕೆ ಓಕೆ. ಇದರಿಂದ ನಾನು ರಾಯರ ಮೇಲೆ ಭಕ್ತಿ ಇಟ್ಟುಕೊಂಡು ತಮಗೆ ಸಾಕಷ್ಟು ಬಾರಿ 1 ತಿಂಗಳ ಅಂತ್ಯದವರೆಗೂ ನಾನು ಫೋನ್ ಕರೆಗಳನ್ನ ಮಾಡಿದ್ದೆ. 1 ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀರಾ ನನಗೆ ನೀವು? ಹೌದು ಗುರುಜಿ, ಹೌದು ಗುರುಜಿ. ಓಕೆ. ಅದು ನನಗೆ ಫೋನ್ ಕರೆಗಳು ಸಿಗದೇ ಇದ್ದಾಗ ನಮ್ಮ ಶ್ರೀಮತಿ ಅವರು ಈಗ ಕಳೆದ 15ನೇ ತಾರೀಕು 15ನೇ ತಾರೀಕಿನಿಂದ ಈವರೆಗೂ ಸಾಕಷ್ಟು ಕರೆಗಳನ್ನ ಮಾಡಿದಾಗ ತಮ್ಮ ಫೋನ್ ಕರೆ ಸಿಗಲೇ ಇಲ್ಲ ಗುರುಜಿ. ಹೌದು ಹೌದು. ಓಕೆ. ನಾವು 29/4/2025 ಗುರು ರಾಯರ ಮೂರ್ತಿಯನ್ನ ಮನೆಗೆ ತಂದೆ ಗುರುಜಿ. ಓಕೆ. ಅದು ಅವತ್ತು ಮರನೇ ದಿನ ಮರು ದಿವಸ 1/5/25 ಗುರುವಾರ ಇರೋದ್ರಿಂದ ನಿಮ್ಮ ಫೋನ್ ಕರೆಯಲ್ಲಿ ಸಿಗದೇ ಇರೋದ್ರಿಂದ ನಾವು ನಮ್ಮಷ್ಟಕ್ಕೆ ನಾವು ಗುರು ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನು ತಂದು ಪೂಜೆ ಮಾಡ್ತಾ ಅವತ್ತು ಪ್ರಥಮ ಗುರುವಾರ ಚಾಲು ಮಾಡಿದ್ದು ಗುರುಜಿ. ಅವತ್ತು ಒಳ್ಳೆ ಸಂತೋಷದಿಂದ ಗುರು ರಾಘವೇಂದ್ರ ಸ್ವಾಮೀಜಿ ಅವರ ಪೂಜೆಯನ್ನ ನೆರವೇರಿಸಿದ್ವಿ. ಆಮೇಲೆ 2ನೇ ಗುರುವಾರ ಅದಕ್ಕಿಂತ ಅದ್ಭುತವಾಗಿ ಪೂಜೆಯನ್ನ ನಾವು ಭಕ್ತಿಯಿಂದ ಸತಿಪತಿಗಳು ಪೂಜಿಸಿದೆವು. ಓಕೆ. 3ನೇ ಗುರುವಾರ 15/5/2025 ಗುರು ರಾಘವೇಂದ್ರ ಸ್ವಾಮೀಜಿಯವರ ಪೂಜೆಯನ್ನ ನಮ್ಮ ಶ್ರೀಮತಿಯವರು ನೆರವೇರಿಸಿ ಅವರು ಉದ್ದಕ್ಕೆ ದೇವರ ಕೋಣೆಯಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ, ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ದೀಡ್ ನಮಸ್ಕಾರ ಅಂತ ಗುರುಜಿ ಅದು. ಅದನ್ನ ಮಾಡಿ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ನೀನು ಪಾದ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೇನೆ ಸ್ವಾಮೀಜಿ ಅಂತ ಅಂದು ತನ್ನ ಬೇಡಿಕೆಯನ್ನ ಕೋರಿಕೆಯನ್ನ ಗುರು ರಾಘವೇಂದ್ರ ಸ್ವಾಮೀಜಿ ಅವರಲ್ಲಿ ಭಕ್ತಿಯಿಂದ ಕೇಳಿಕೊಂಡ್ರು. ಓಕೆ. ಆವಾಗ ಅವರು ನಮಸ್ಕಾರ ಮಾಡಿ ಹೊರಗಡೆ ಬಂದ ಮೇಲೆ ನಾನು ಒಳಗೆ ದೇವರ ಕೋಣೆಯಲ್ಲಿ ಹೋಗಿ ಗುರು ರಾಘವೇಂದ್ರ ಸ್ವಾಮೀಜಿ ಅವರ ಫೋಟೋ ತೆಗೆದೆ ಗುರುಜಿ. ಆ ಫೋಟೋ ತೆಗೆದು ಅದನ್ನ ತಮಗೆ ಕಳಿಸಿದೆ. ಅವತ್ತು ಗುರು ರಾಘವೇಂದ್ರ ಸ್ವಾಮೀಜಿ ಅವರ ಫೋಟೋದಲ್ಲಿ ಹಿಂದ್ಗಡೆ ಹಸುವಿದೆಯಲ್ಲ, ಹಸುವಿನ ಗೋಮಾತೆಯ ಬಾಲದ ಹತ್ತಿರ ಗುರು ರಾಘವೇಂದ್ರ ಸ್ವಾಮೀಜಿ ಅವರ ಆಕೃತಿ ಮೂಡಿತ್ತು. ಹೌದು. ಅದೊಂದು ದೊಡ್ಡ ಪವಾಡ ಗುರುಜಿ. ಅದ್ಭುತವಾಗಿದೆ ಪವಾಡದು. ಇದು ಲೌಡ್ ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡಿ, ಯಾಕಂದ್ರೆ ಸ್ವಲ್ಪ ಕ್ಲಾರಿಟಿಗೆ ಇನ್ನೂ ಸ್ವಲ್ಪ ವಾಯ್ಸ್ ಬರ್ಬೇಕು ನಿಮ್ದು ಧ್ವನಿ. ಗುರುಜಿ. ಅದೊಂದು ದೊಡ್ಡ ಅದ್ಭುತವಾದ ಪವಾಡ. ಅಂದು ಗುರು ರಾಘವೇಂದ್ರ ಸ್ವಾಮೀಜಿಯವರೇ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿದೆ ಗುರುಜಿ. ಅದಕ್ಕೆ ಹೆಚ್ಚಿನ ಭಕ್ತಿಯಿಂದ ಪೂಜೆ ಮಾಡಿದವರು ನಮ್ಮ ಶ್ರೀಮತಿ ಅವರು. ಖಂಡಿತ. ತಾವೇನ್ ಮಾಡ್ತಾ ಇರೋದು ವರ್ಕ್ ಸ್ವಾಮಿ? ನಾನು ವಕೀಲನಾಗಿ ಕೆಲಸ ಮಾಡ್ತೇನೆ ಗುರುಜಿ. ಓಹೋ, ವಕೀಲರು ನೀವು? ಹೌದು ಗುರುಜಿ. ಓಹೋ, ಒಳ್ಳೇದಾಗ್ಲಿ ಸ್ವಾಮಿ, ಒಳ್ಳೇದಾಗ್ಲಿ. ತುಂಬಾ ಅದ್ಭುತವಾದ ವಿವರಣೆ ಕೊಟ್ಟಿದ್ದೀರಾ. ಆದ್ರೆ ಕೊಡ್ತೀರಾ? ನಿಮ್ಮ ಶ್ರೀಮತಿ ಅವರು ಇದಾರಲ್ಲೇ ಪಕ್ಕದಲ್ಲಿ? ಇದ್ದಾರೆ ಗುರುಜಿ, ಕೊಡ್ತೀನಿ. ಯಾವುದೋ ಧ್ವನಿ ಮುಖಾಂತರದಲ್ಲಿ ಒಂದೆರಡು ಮಾತನ್ನು ಕೇಳೋಣ.
ನಮಸ್ಕಾರ ರೀ ಗುರುಜಿ. ಅಮ್ಮ ನಮಸ್ಕಾರಮ್ಮ ತಾಯಿ. ಏನಮ್ಮ ನಿಮ್ಮ ಧ್ವನಿ ಕೇಳಿದ್ರೆ ನನಗೆ ಭಾಳ ಆನಂದವಾಗ್ತಾ ಇದೆ ನನ್ನ ತಾಯಿ. ಸುಮಾರು ತಿಂಗಳದಿಂದ ನನಗೆ ಕರೆ ಮಾಡಬೇಕು ಅಂತ ಕಾಯ್ತಾ ಇದ್ರಿ, ಮಾತಾಡಬೇಕು ಅಂತ ಕಾಯ್ತಾ ಇದ್ರಿ. ಮಾತಾಡೋದಕ್ಕೆ ಟೈಮ್ ಸಿಗಲಿಲ್ಲ, ಬಿಡುವು ಸಿಗಲಿಲ್ಲ ನನಗೆ. ಯಾಕಂದ್ರೆ ನಾನು ಮಂತ್ರಾಲಯದಿಂದ ಕೇದಾರ್ನಾಥಕ್ಕೆ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಈ ಬ್ಯಾಗನ್ನು ಹೊತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನನಗೆ ನಿಮ್ಮ ಕರೆಯನ್ನು ಸ್ವೀಕರಿಸೋಕೆ ಆಗಲಿಲ್ಲ ನನ್ನ ತಾಯಿ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಮ್ಮ ತಾಯಿ. ನಿಮ್ಮ ಮನೇಲಿ ಅದ್ಭುತವಾದಂಥ ಪವಾಡವನ್ನು ಮಾಡಿಸಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಯವರು ಮಾಡಿದ್ದಾರೆ, ಮೂಡಿ ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ ಪ್ರತ್ಯಕ್ಷವಾಗಿ. ಹೌದ್ರಿ ಅಜ್ಜಾರ, ಹೌದ್ರಿ, ನಿಮ್ದು ಏರಿ ಅಜ್ಜಾರ. ಇವಾಗ ನಾನು ನಿಮಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೇನೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕು ನೀವು. ಕಂಪ್ಲೀಟ್ ಆಗಿ ನೋಡಿ, ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ, ಮಾಡ್ತೇನ್ರಿ ಅಜ್ಜಾರ, ಅದ್ಭುತವಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ. ನನಗೆ ಅದನ್ನ ಒಂದೆರಡು ವಿವರಣೆ ಕೊಡ್ತೀರಾ ತಾಯಿ? ಯಾವ ರೀತಿಯಾಗಿ ನಿಮ್ಮ ಮನೆಗೆ ನೀವು ಪೂಜೆ ಮಾಡುವಂತ ಸಂದರ್ಭ ಟೈಮ್ ಎಷ್ಟಾಗಿತ್ತು? ಅದು ಸರಿ ಸುಮಾರು 9-9:30 ಆಗಿತ್ರಿ ಅಜ್ಜಾರ. ಓಕೆ ಅಮ್ಮ. ನೋಡ್ರಿ ಅದ ನಾ ಪೂಜಾ ಮಾಡಿ, ನಾ ಯೂಶುವಲಿ ಪೂಜಾ ಮಾಡಿ ನಮಸ್ಕಾರ ಮಾಡಿ ದಾಟಿ ಹಿಂಗ್ ಬರ್ಬೇಕಾದ್ರೆ ಇವ್ರು ಫೋಟೋ ತೆಗಿತಾರ, ನಮ್ಮ ಮನೆಯವರೆಲ್ಲ ಫೋಟೋ ತೆಗಿತಾರ್ರಿ. ಪ್ರತಿ ಪೂಜಾ ಮಾಡಿದ್ರೂ ಫೋಟೋ ತೆಗೆದು ಅದನ್ನ ಇದನ್ನ ಮಾಡ್ತಾರ್ರಿ, ಸ್ಟೇಟಸ್ ಹಾಕೋದು ಹಿಂಗೆಲ್ಲ. ಆಮೇಲೆ ತಾವ ಹಿಂಗ್ ಜೂಮ್ ಮಾಡಿ ನೋಡಿದ್ರಿ, ಜೂಮ್ ಮಾಡಿ ನೋಡಿದ ಕೂಡಲೇ ಹಿಂಗ್ ಕಂಡೈತಿ ನೋಡ ಅಂತಂದ್ರ ಹೌದ್ರಿ ಅಂದ್ಕೂಲೆ ಮತ್ತೊಂದಿಷ್ಟು ಫ್ರೆಂಡ್ಸಿಗೆ ಇದು ಕಳ್ಸಿದ್ವಿ ರೀ. ಅಂದ್ರೆ ನೀವು ಅದನ್ನ ಫೋಟೋ ತೆಗೆದು ನಿಮ್ಮ ಸ್ನೇಹಿತರಿಗೆ ಅಂದ್ರೆ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕಿದ್ದೀರಾ, ಅದೇ ಮುಖಾಂತರದಲ್ಲಿ ಬೇರೆಯವರಿಗೆ ಕಳಿಸಿದ್ದೀರಾ ನೀವು? ಹ್ಞೂನ್ರಿ ಜರ, ಹ್ಞೂನ್ರಿ. ಅದು ನೀವು ಅಬ್ಸರ್ವ್ ಮಾಡಿಲ್ಲ, ಬೇರೆಯವರು ಅಬ್ಸರ್ವ್ ಮಾಡಿ ರಾಯರೇ ಮೂಡಿ ಬಂದಿದ್ದಾರೆ ಅಂತಂದು ಬೇರೆಯವರು ನಿಮ್ಮ ಯಜಮಾನರ ಸ್ನೇಹಿತರವರು ಕರೆ ಮುಖಾಂತರ ತಿಳಿಸಿದ್ದಾರೆ ನಿಮಗೆ? ತಿಳಿಸಿದ್ರಿ, ಅವ್ರು ತಿಳಿಸ್ಲೇ ನಾವು ಹೌದು ತಡಿ ನೋಡೋಣಂತೆ ನಾವು ಜೂಮ್ ಮಾಡಿ ನೋಡಿದ್ರಿ. ಆಮೇಲೆ ಅದು ಕರೆಕ್ಟ್ ಅನಿಸ್ತ್ರಿ. ಆಮೇಲೆ ಮತ್ತೆ ಒಳಗೆ ದೇವ್ರ ಮನೆಗೆ ಹೋಗಿ ನೋಡಿದ ಕೂಡಲೇ ಮತ್ತೆ ಆಸ್ ಯೂಶುವಲ್ ಫೋಟೋ ಅಷ್ಟ ಐತ್ರಿ ಅಜ್ಜಾರ. ಅದು ಆ ಟೈಮ್ ಕಷ್ಟ ಬಂದು ಹೋದ್ರಿ ಅಜ್ಜಾರ ಅವರ. ಅಲ್ಲಮ್ಮ, ಇದು ಎಂತ ಅದ್ಭುತ ತಾಯಿ. ಇದನ್ನ ಏನಾದ್ರು ಇವರು ಎಡಿಟ್ ಮಾಡಿದಾರ, ಏನ್ ಮಾಡಿದಾರೆ? ಯಾಕಂದ್ರೆ ಮೊನ್ನೆ ಒಂದು ತಾಯಿದು ನಾನು ಅದನ್ನು ಹಾಕ್ಬೇಕಂದ್ರೆ ಸುಮಾರು ಸಲ ಯೋಚನೆ ಮಾಡಿದೆ ನಾನು. ಬೇರೆಯವರು ನಮ್ಮ ಗುರುಗಳ ಕಡೆಯಿಂದ ಅಪ್ಪಣೆ ಬಂದ್ರೆ ಮಾತ್ರ ನಾನು ಅದನ್ನ ಹಾಕೋಣ ಅಂತಂದು. ಇವತ್ತು ನಿಮ್ಮದ್ರಲ್ಲಿ ನೀವು ಕಳಿಸಿರೋದು ನನಗೆ ನಿನ್ನೆನೆ ಕಳಿಸಿದ್ದೀರಾ, ನಿನ್ನೆನೆ ಹಾಕ್ಬೇಕಾಗಿತ್ತು. ಆದ್ರೆ ಹೌದು ಅಲ್ವೋ ಅಥವಾ ಇದು ಕ್ಲಾರಿಟಿ ತಿಳ್ಕೊಳ್ಳೋಣ ಫಸ್ಟ್, ಆಮೇಲೆ ನಾವು ಅಪ್ಲೋಡ್ ಮಾಡೋಣ ಅಂತಂದು ಇವಾಗ ಅದೆಲ್ಲ ಕ್ಲಾರಿಟಿ ಬಗ್ಗೆ ಯಾವ್ದು ಎಡಿಟ್ ಇಲ್ಲ, ಏನಿಲ್ಲ. ಗುರು ರಾಘವೇಂದ್ರ ಸ್ವಾಮಿಯವರು ಮೂಡಿ ಬಂದಿದ್ದಾರೆ. ಮಾಡಕ ಬರಲ್ರಿ. ಅಲ್ಲಮ್ಮ, ಬರಲ್ಲ ತಾಯಿ, ಅದು ಬರುವುದೇ ಇಲ್ಲ. ಆದ್ರೆ ನೀವೇನು ಅಂದುಕೊಂಡು ಪೂಜೆ ಮಾಡಿದ್ರಿ ಆ ಕ್ಷಣದಲ್ಲಿ? ಆ ಕ್ಷಣದಲ್ಲಿ ನನ್ನ ಮಗನ ಬಗ್ಗೆನ ಭಾಳ ಇದಿತ್ರಿ ಅಜ್ಜಾರ. ನನ್ನ ಮಗಗ್ ಒಳ್ಳೇದ್ ಮಾಡು, ನನ್ನ ಮಗಗ ಅವ ಎಕ್ಸ್ಪರ್ಟ್ನಾಗ ಸೆಕೆಂಡ್ PU ಓದಾತಾನ್ರಿ. ಅವ May 3ಕ್ಕೆ ನೀಟ್ ಬರಿತಾನ್ರಿ, 26ಕ್ಕೆ. ಅದು ಸಕ್ಸಸ್ಫುಲ್ ಆಗ್ಲಿ, ಅವ ಒಳ್ಳೆ ಡಾಕ್ಟರ್ ಆಗ್ಲಿ, ನನ್ನ ಮಗಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಹೇಳಿ ನಮಸ್ಕಾರ ಮಾಡಿದಾಗ ನಮ್ಮ ಮನೆಯವ್ರು ನನ್ನ ದುಬ್ಬದ ಮೇಲೆ ಚಪ್ಪಡಿಸಿದ್ರಿ ಅಜ್ಜಾರ. ಪಡಿಸಿಗಳ ನಾ ಸುಮ್ಮನೆ ಬಂದು ಕುಂತೀನಿ, ಅವ್ರ ಫೋಟೋ ತೆಗೆದ್ಕಾರ ಇದನ್ನ ಮಾಡಿದ್ರಿ. ಅದ ಎಲ್ಲ ಸ್ಟೇಟಸ್ ಹಾಕೋದು ಇದನ್ನೆಲ್ಲ ಮಾಡಾಕತ್ತಿರ್ರಿ ಅಜ್ಜಾರ. ನೋಡಮ್ಮ, ಒಂದು ವಿಚಾರದಲ್ಲಿ ಅಲ್ಲೇ ನಿಮ್ಗೆ ಸೂಚನೆ ಕೊಟ್ಬಿಟ್ರು. ಯಾವತ್ತು ಗಂಡ ಆದಂತವ್ರು ದೇವರು, ಅರ್ಥ ಆಯ್ತಮ್ಮ? ಗಂಡನೇ ದೇವರು ಅಂತ ಹೇಳ್ತಾರೆ ಪ್ರತಿಯೊಂದು ಮನೆಯಲ್ಲಿ. ಮನೆ ಯಜಮಾನನೇ ದೇವರ ಸ್ಥಾನದಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ. ಮನೆ ಏನೇ ಆದ್ರೂ ಸಂಭಾಳಿಸ್ಕೆ ನೋಡೋದು ಮನೆ ಗಂಡಸರು, ಅಂದ್ರೆ ದೊಡ್ಡವರೇ ನೋಡ್ಕೊಳ್ಳೋದು. ಅದೇ ಮುಖಾಂತರದಲ್ಲಿ ನೀವು ಪೂಜೆ ಮಾಡ್ತಾ ಇದ್ದೀರಾ, ಅಲ್ಲೇ ಸೂಚನೆ ಬಂದೋಯ್ತು. ನಿಮ್ಮ ಯಜಮಾನರು ನಿಮ್ಮ ದುಬ್ಬಕ್ಕೆ ಹೊಡೆದ್ರು ಅಂತ, ಅಂದ್ರೆ ಶಬಾಷ್ ಅಂತ ಕೊಡ್ತಾರಲ್ಲ, ಆ ತರದಲ್ಲಿ ಕೊಟ್ರು. ಅದು ಕೊಟ್ಟಾಗ ಅದು ಯಾಕೆ ಅಂದ್ರೆ ಅಲ್ಲಿ ಸೂಚನೆ ಕೊಟ್ರು ರಾಯರು. ಮನೆ ಯಜಮಾನ ನಿನಗೆ ಬೆನ್ನು ಬಾರಿಸಿದ್ದಾರೆ ಅಂತಂದ್ರೆ ಅಲ್ಲೇ ಸೂಚನೆ ಆಯ್ತು. ಅವರೇ ದೇವರಿದ್ದಂಗೆ ದೇವರ ಮುಖಾಂತರದಲ್ಲಿ ಬಂದು ಕೈಯನ್ನು ಎತ್ತಿಸಿ ನಿಮ್ಮ ಬೆನ್ನಿಗೆ ಆಶೀರ್ವಾದ ಮಾಡಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಂತ ಸಂದರ್ಭದಲ್ಲಿ ಬರುವುದಕ್ಕಾಗ್ಲಾರ್ದಕ್ಕೋಸ್ಕರ ನಿಮ್ಮ ಯಜಮಾನರ ಕೈಯಿಂದ ಆಶೀರ್ವಾದವನ್ನು ಮಾಡಿಸಿದ್ದಾರೆ. ಯಾರಿಗೆ? ನಿಮಗೆ, ಅವರ ಶ್ರೀಮತಿಯವರಿಗೆ ಆಶೀರ್ವಾದವನ್ನು ಮಾಡಿಸಿದ್ದಾರೆ. ಅಲ್ಲೇ ಇವತ್ತು ನಿಮ್ಮ ಮಗನಿಗೆ ಏನು ಅಂದುಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ ತಾಯಿ, ಅಲ್ಲೇ ಯಶಸ್ವಿ ಆಗತ್ತೆ. ಈ ಸಲ ನಿಮ್ಮ ಮಗ ಡಾಕ್ಟ್ರು, ಇವಾಗೇನು ಡಾಕ್ಟ್ರು ಓದ್ತಾ ಇದ್ದಾರಾ ಅಥವಾ ಮುಗಿದಿದೇನಾ? ಇಲ್ರಿ ಅಜ್ಜಾರ, ಈಗ ಓದ್ಬೇಕ್ರಿ. May 26ಕ್ಕೆ ರೀ ಇದನ್ನ ಬರಿತಾನ್ರಿ, ನೀಟ್ ಬರಿತಾನ್ರಿ. ಅವಾಗ ಒಂದು MBBS CET ಇದನ್ನ ಓದ್ಬೇಕಾಕೈತ್ರಿ ಅಜ್ಜಾರ. ಆಯ್ತಮ್ಮ, ಆಯ್ತು. ಈಗ ಒಂದ್ ಕೆಲಸ ಮಾಡಿ, ನಿಮ್ಮ ಮಗ ಅಂತೂ ಕನ್ಫರ್ಮ್ 100% ಡಾಕ್ಟರ್ ಆಗ್ತಾರೆ ಅವರು. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾನು ದೇವರು ಅಲ್ಲ, ಗುರುಗಳು ಅಲ್ಲ, ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ಆಯ್ತಮ್ಮ? ನೀವು ಪೂಜಿಸಬೇಕಾಗಿರೋದು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ. ಪ್ರತಿನಿತ್ಯ ನೀವು ಪೂಜೆ ಮಾಡಿದ್ರೆ ಸಾಕು, ನಿಮ್ಗೆಲ್ಲ ಅನುಗ್ರಹ ಆಗುತ್ತೆ. ಆದ್ರೆ ಒಂದು ವಿಚಾರದಲ್ಲಿ ನಿಮ್ಮ ಮಗನಿಗೆ ಡಾಕ್ಟರ್ ನೌಕರಿ ಅತಿ ಶೀಘ್ರದಲ್ಲಿ ನಿಮ್ಗೆ ಒಂದು ಗುಡ್ ನ್ಯೂಸ್, ಅಂದ್ರೆ ಒಳ್ಳೆ ಸಿಹಿ ಸುದ್ದಿಯನ್ನು ನೀವು ಹಂಚ್ಕೊಳ್ತೀರಾ. ಅದಾದ ನಂತರ ನನಗೆ ನಿಮ್ಮ ಮನೆಗೆ ಕರೆದು 2 ಹೋಳಿಗೆ ತುಪ್ಪ ಕೊಡ್ತೀರಿ ನಮ್ಮ?
ಕೊಡ್ತೇನ್ರಿ ಅಜ್ಜಾರ ಕೊಡ್ತೇನ್ರಿ, ಯಾಕಿಲ್ರಿ, ನಿಮ್ಮಂತಾರ್ ಬರೋದ ಹೆಚ್ಚ್ರಿ. ನಮ್ಗ ಅಜ್ಜಾರ್ ಬಂದ ರಾಘವೇಂದ್ರ ಅಜ್ಜಾರ ಬಂದಂಗನ ಅಷ್ಟ ಖುಷಿ ಆಗ್ತೈತ್ರಿ ಅಜ್ಜಾರ ನೀವ್ ಬಂದ್ರೆ ನಮಗ. ನಮ್ ದಯೆ ನಮ್ ಮ್ಯಾಲ್ ಇರ್ರಿ ಅಜ್ಜಾರ. ನಾವ್ ಎಂತ ಕಠಿಣವಾದ ವೃತ ಹೇಳಿದ್ರು ಮಾಡ್ತೇನ್ರಿ. ನನ್ ಮಗಂದ ನನ್ ಮಕ್ಕಳ್ದನ ನನಗ್ ಇದ್ರಿ ಮತ್ತೊಂದ್ ಏನು ಇದೆಲ್ಲ ರಾಯರ ಕೃಪೆ ತಾಯಿ. ನಾನೇನಿಲ್ಲ ತಾಯಿ, ಇವಾಗ ಏನ್ ನಿಮ್ಗೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ, ಪವರ್ಫುಲ್ ವ್ರತವನ್ನು. ಆ ವ್ರತವನ್ನು ನೀನು ಕಂಪ್ಲೀಟ್ ಮಾಡು, ಕೆಲಸ ನೀನ್ ಗೆದ್ದಂಗೆ. ಅಂದ್ರೆ ನಿನ್ನ ಮಕ್ಕಳಿಗೆ ಕೆಲಸ ಕಟ್ಟಿಟ್ಟ ಬುತ್ತಿ ಇದ್ದಾಗೆ. ಆಯ್ತ್ರಿ ಅಜ್ಜಾರ. ಚಿಂತೆ ಮಾಡ್ಬೇಡ. ಹಾ ನಿನ್ನೆ ನೀವು ನಿಮ್ ಕೇಳ್ದಾಗಿಂದ ನಿಟ್ಟುಸ್ರಿ ಬಿಟ್ಟಂಗ ಆಗಿದ್ರ ಅಜ್ಜಾರ. ನಂಗೆ ಬಾಳ ಚಡಪಡ್ಸಾತಿದ್ದೆ ನಿಮ್ ಫೋನ್ ಸಿಗದಿಕ್ಕ ನಿಮ್ ಇದಾಗದಿಕ್ಕ ಇದ್ರ ನಂಗೆ ಬಾಳ ಲೈನ್ ಸಿಕ್ತು, ನನ್ನ ಒಟ್ಟಿಗೆ ಮಾತಾಡಿದಿರ. ನಾನು ನಿಮ್ಗೆ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ, ಪವರ್ಫುಲ್ ಆದಂತ ವ್ರತವನ್ನು ಯಾಕೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ದಾರೆ, ಅದು ನಾನು ಮಲಗದಂತ ಸಂದರ್ಭದಲ್ಲಿ ಕನಸಿನಲ್ಲಿ ಸೂಚನೆ ಕೊಟ್ಟಂತ ಗುರು ರಾಘವೇಂದ್ರ ಸ್ವಾಮಿಯವರು ಅದನ್ನೆಲ್ಲ ನಿಮ್ಮ ಮುಂದಗಡೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ನಂದೇನು ಇಲ್ಲ ಇದರಲ್ಲಿ. ನಂದು ಸಾಧಾರಣವಾದ ಒಂದು ಸುಮ್ಮನೆ ಆಗಿ ಗೊಂಬೆ ನಾನಿಲ್ಲ, ಅರ್ಥ ಆಯ್ತಾ? ಆದ್ರೆ ನೀವು ಕೈ ಎತ್ತಿ ಭಕ್ತಿಯಿಂದ ಮುಗಿಬೇಕಾಗಿರೋದು ಯಾರಿಗೆ? ಗುರು ರಾಘವೇಂದ್ರ ಸ್ವಾಮಿಯವರಿಗೆ. ಮಾಡಿ ಅಮ್ಮ, ಖಂಡಿತ ಒಳ್ಳೇದಾಗುತ್ತೆ. ನನಗೆ ತುಂಬಾನೇ ಖುಷಿ ಆಯ್ತು ತಾಯಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅತಿ ಶೀಘ್ರದಲ್ಲೇ ನಿಮಗೆ ಸಿಹಿ ಸುದ್ದಿಯನ್ನು ನನ್ನ ಒಟ್ಟಿಗೆ ಹಂಚ್ಕೊಳ್ತೀರ ತಾಯಿ ನೀವು. ಓಕೆನಮ್ಮ? ಆಗ್ಲ್ರಿ ಅಜ್ಜಾರ. ಅದ್ರ ನಿಮ್ಮ ಆಶೀರ್ವಾದ ನಿಮ್ ದಯೆ ನಮ್ಮ ಮ್ಯಾಲ್ ಯಾವತ್ತೂ ಇರ್ಲಿ ಅಜ್ಜಾರ. ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ ತಾಯಿ. ಓಕೆನಮ್ಮ? 9 ವಾರ ಅಲ್ರಿ, ನಾನು ಜೀವ ಇರುವವರೆಗೂ ಮಾಡ್ತೇನ್ರಿ ಅಜ್ಜಾರ. ಮಾಡ್ತೀರಾ ನೀವು? ನಾಳೆ ಇನ್ನೂ ಒಳ್ಳೇದಾದ್ಮೇಲೆ ನನಗೆ ನೀವೇ ಕರೆ ಮುಖಾಂತರ ತಿಳಿಸ್ತೀರಾ ಎಷ್ಟು ಅದ್ಭುತವಾಗಿ ನಿಮಗೆ ಮಿರಾಕಲ್ ಮಾಡ್ತಾರಂದ್ರೆ. ನೋಡಮ್ಮ, ಮನುಷ್ಯರ ಪಾದ ಹಿಡಿಬೇಡಿ ತಾಯಿ. ಮನುಷ್ಯರ ಪಾದ ಹಿಡಿಯೋದು ಬೇಡ. ನಾವು ಹಿಡಿಬೇಕಾಗಿರೋದು ಪಾದವನ್ನು, ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದ್ರೆ ಸಾಕು. ನೋಡಮ್ಮ, ಎಂತ ಜ್ಯೋತಿಷ್ಯರಿಗೆ ಗೊತ್ತಾಗ್ಲಿಲ್ಲ. ಅವರು ಜ್ಯೋತಿಷ್ಯರು ಬರೀತಾರಲ್ವಾ, ರಾಯರದು ಎಷ್ಟು ಒಂದು ಆಯುಷ್ಯಿದೆ ಅಂತಂದು, ಅವ್ರಿಗೂ ಕೂಡ ಒಬ್ರು 100 ಬರೀತಾರೆ, ಒಬ್ರು 300 ಬರೀತಾರೆ, ಇನ್ನೊಬ್ರು 700 ವರ್ಷ ಅಂತ ಬರೀತಾರೆ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಒಂದು ಮಾತನ್ನು ತಗೊಂಡು ಇವತ್ತು ದೇವರಲ್ಲಿ ಜಪ ಮಾಡುತ್ತಾ ಯಾರಿಗೋಸ್ಕರ ಕುಳಿತಿದ್ದಾರೆ? ಭಕ್ತಾದಿಗಳಿಗೋಸ್ಕರ. ನಾನು ಏನು ಅಂದುಕೊಂಡು ನನ್ನ ನೆನೆಸ್ಕೊಂಡು ನನ್ನ ಸನ್ನಿಧಾನಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಅನುಗ್ರಹ ಆಗಬೇಕು ತಂದೆ ಅಂತಂದು ದೇವರಲ್ಲಿ ಮಾತನ್ನು ತಗೊಂಡು ಕೂತ್ಕೊಂಡಿದ್ದಾರೆ ಜಪ ಮಾಡುತ್ತಾ ಅವರು. ಖಂಡಿತಮ್ಮ, ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ. ನಾಳೆ ಇದೇ ರೀತಿಯಾಗಿ ನಿಮ್ಮ ಮಗನಿಗೆ ಕೆಲಸ ಸಿಕ್ಕಿದ ಮೇಲೆ ನನಗೆ ಕರೆ ಮಾಡಿ ತಿಳಿಸ್ಬೇಕು ನೀವು. ಓಕೆನಮ್ಮ? ಅವಶ್ಯವಾಗಿ ತಿಳಿಸ್ತೇವ್ರಿ ಅಜ್ಜಾರ. ಅದ್ ಆದಷ್ಟು ಬೇಗ ನೆರವೇರ್ಲಿ ಅಜ್ಜಾರ. ಎಲ್ಲಾ ಒಳ್ಳೇದಾಗಲ್ರಿ. ನೀವು ನಿಮ್ಮ ಹತ್ರ ಬಂದು ನಾವೆಲ್ಲ ಇದನ್ನ ಮಾಡ್ತೀವ್ರಿ ಅಜ್ಜಾರ. ಅಯ್ಯೋ, ನನ್ನ ಹತ್ರ ಬೇಡಮ್ಮ. ನೀವು ಮಂತ್ರಾಲಯಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ರಾಯರ ಸನ್ನಿಧಾನಕ್ಕೆ ಹೋಗಿ ಅವ್ರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ನನ್ನ ಹತ್ರ ಯಾಕೆ ಬರ್ತೀರಾ ನೀವು? ಅಲ್ರಿ, ನಿಮ್ದು ಇರ್ಲಿ ಅಜ್ಜಾರ. ಅವ್ರ ಮುಖಾಂತರ ನೀವು ನಮಗೆ ದಾರಿದೀಪವಾಗಿದ್ದಾರೆ ಅಂದಕ್ಕೆ ನಿಮ್ದು ಮೊದಲು ಮಾಡಿ ಆಮೇಲೆ ಅಜ್ಜಾರ್ ಮಾಡ್ತೇವೆ. ತಪ್ಪು. ನಾವು ಇಲ್ಲಿ ಬರೀ 86 ವರ್ಷ ಇರುದು. ನಾವು ಈ ಭೂಮಿ ಮೇಲೆ 700 ವರ್ಷ ಇರುದು. ಗುರು ರಾಘವೇಂದ್ರ ಸ್ವಾಮಿಯವರು ಫಸ್ಟ್ ಹೋಗ್ಬೇಕಾಗಿರೋದೇ ಮಂತ್ರಾಲಯಕ್ಕೆ ಹೋಗ್ಬೇಕು ನೀವು. ಖಂಡಿತಮ್ಮ, ರಾಯರ ಆಶೀರ್ವಾದ ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲ ರಾಯರ ಸನ್ನಿಧಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ತಾಯಿ. ಆದ್ರೆ ಒಂದು ಮಾತು ಹೇಳ್ತೀನಿ ನೋಡಮ್ಮ, 86 ವರ್ಷ ನಾನು ಈ ಭೂಮಿ ಮೇಲೆ ಇರ್ತೀನಿ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಗುರು ರಾಘವೇಂದ್ರ ಸ್ವಾಮಿಯವರೇ ನೀನು 86 ವರ್ಷ ಈ ಭೂಮಿ ಮೇಲೆ ಇರ್ತೀಯ ಅಂತ ಹೇಳ್ಬಿಟ್ಟಿದ್ದಾರೆ. ಆಯ್ತಮ್ಮ? ಖಂಡಿತ ಒಳ್ಳೇದಾಗ್ಲಿ ತಾಯಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ರಾಯರಿದ್ದಾರೆ ಅಜ್ಜಾರ. ನಿಮ್ಮ ಆಶೀರ್ವಾದ ಇಲ್ರಿ ಅಜ್ಜಾರ. ಶುಭವಾಗ್ಲಿ ನನ್ನ ತಾಯಿ.